ಲೋಕಸಭಾ ಕ್ಷೇತ್ರದ ಶಿಕಾರಿಪುರ ತಾಲೂಕಿನ ಹಿತ್ಲಾ ಗ್ರಾಮದಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿ ಒಂದು ಸಾರ್ವಜನಿಕ ಸಭೆ ಆಯಿತು. ಆ ಭಾಗದ ಎಲ್ಲ ಸಮಾಜದ ಪ್ರಮುಖರು ಕೂಡ, ವೀರಶೈವ ಸಮಾಜ, ಕುರುಬರ ಸಮಾಜ, ಲಂಬಾಡಿ ಸಮಾಜ, ದಲಿತ ಸಮಾಜ, ಎಲ್ಲ ಹಿಂದುಳಿದ ವರ್ಗದವರು, ಒಟ್ಟಾರೆ ಇಡೀ ಹಿಂದೂ ಸಮಾಜದ ಒಂದು ದೊಡ್ಡ ಸಾರ್ವಜನಿಕ ಸಭೆ ನಿನ್ನೆ ಹಿತ್ಲಾದಲ್ಲಾಯಿತು. ನಾನು ಯಾಕೆ ವಿಶೇಷವಾಗಿ ಹಿತ್ಲಾದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಶಿಕಾರಿಪುರ ತಾಲೂಕಿನಲ್ಲಿ ನಡೀತಾರಂಥ ಮೂರನೇ ದೊಡ್ಡ ಸಾರ್ವಜನಿಕ ಸಭೆ ಇದು. ಮುಂದಿನ ಅಂದರೆ ಬರೋ ಸೋಮವಾರ ತೋಗರ್ಸಿ, ಸುಣ್ಣದಕೊಪ್ಪ, ಶಿರಾಳಕೊಪ್ಪ ಈ ಭಾಗದಲ್ಲೂ ಕೂಡ ದೊಡ್ಡ ದೊಡ್ಡ ಸಭೆಗಳು ಮಾಡುವಂಥ ಯೋಚನೆ ಶಿಕಾರಿಪುರ ನಡೀತಾ ಇದೆ. 28ನೇ ತಾರೀಕು ಸೊರಬ ನಗರ ಮತ್ತು ಆನವಟ್ಟಿ ಎರಡು ದೊಡ್ಡ ದೊಡ್ಡ ಸಾರ್ವಜನಿಕ ಸಭೆಗಳು ನಡೀತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ಭದ್ರಾವತಿ ತಾಲೂಕಿನ ಶಂಕರಘಟ್ಟ ಭಾಗದಲ್ಲಿ ದೊಡ್ಡ ಸಾರ್ವಜನಿಕ ಸಭೆ ನಡೀತಾ ಇದೆ. 30ನೇ ತಾರೀಕು ಬೆಳಗ್ಗಿಂದ ಸಂಜೆ ತನಕ ಕೂಡ ತೀರ್ಥಹಳ್ಳಿ ತಾಲೂಕಿನ ಎಲ್ಲ ಜಿಲ್ಲಾ ಪಂಚಾಯತ್ಗಳು ಸಾರ್ವಜನಿಕ ಸಭೆಗಳು ನಡೀತಾ ಇದೆ. ಸಾಗರದಲ್ಲಿ ನಾಳೆ ದಿನ ಬೆಳಿಗ್ಗೆ ಆನಂದಪುರ, ಹನ್ನೊಂದು ಗಂಟೆಗೆ ಸಾಗರ ನಗರದಲ್ಲಿ ಆನಂದಪುರ ಬಿಟ್ಟು ಉಳಿದೆಲ್ಲ ಜಿಲ್ಲಾ ಪರಿಷತ್ ಪ್ರಮುಖರದೆಲ್ಲ ಒಂದು ವಿಶೇಷ ಸಭೆ. ಹೀಗೆ 1ನೇ ತಾರೀಕು ಬೆಳಿಗ್ಗೆಯಿಂದ ಸಂಜೆ ತನಕ ಬೈಂದೂರಲ್ಲಿ ಇಡ್ತೇನೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮಾಜದ ಜನ ನಿರೀಕ್ಷೆಗೆ ಮೀರಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದಿಷ್ಟು ನಮ್ಮ ಲೋಕಸಭಾ ಕ್ಷೇತ್ರದ ಬಗ್ಗೆ. ಇನ್ನು ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿಕೆ ನನಗೆ ತುಂಬ ನೋವು ಕೊಟ್ಟಿದೆ. ನಮ್ಮ ಸರ್ಕಾರ ಮುಸಲ್ಮಾನರಿಗೆ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತೇವೆ, ಆ ಸೌಲಭ್ಯಗಳು ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯಲ್ಲ. ಒಬ್ಬ ಹಿಂದೂ ಹೆಣ್ಮಗಳು ನೇಹಾ ಕಗ್ಗೊಲೆ ಆದಾಗ ಬಹಳ ಹಗುರವಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟರು. ಇದು ಲವ್ ಜಿಹಾದೇ ಅಲ್ಲ, ಇದು ಸಾಮಾನ್ಯ ವೈಯಕ್ತಿಕ ಕೊಲೆ. ಇಡೀ ಹಿಂದೂ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾಗೃತಿಯಾಗಿ ಪ್ರತಿಭಟನೆಗಳು ನಡೆದ ನಂತರ ಮನೆ ಮುಖ್ಯಮಂತ್ರಿಗಳು ಅದನ್ನು CIDಗೆ ತನಿಖೆ ಕೊಟ್ಟರು. CID ರಾಜ್ಯ ಸರ್ಕಾರದ ಕೈಯಲ್ಲೇ ಇರುತ್ತೆ. ಇವು ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟ ನಂತರ ಇದು ಲವ್ ಜಿಹಾದಿ ಅಲ್ಲ ಅನ್ನೋಂಥ ಹೇಳಿಕೆಗಳು ಕೊಟ್ಟ ನಂತರ CID ಇನ್ನೇನು ರಿಪೋರ್ಟ್ ಕೊಡುತ್ತೆ? ವರದಿ ಕೊಡೋಕ್ಕಿಂತ ಮುಂಚೆನೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಇದ್ರ ಇನ್ಫ್ಲೂಯೆನ್ಸು CID ಮೇಲೆ ಆಗಲ್ವಾ? ಏನು ರಿಪೋರ್ಟ್ ಕೊಡ್ತಾರೆ ಹಾಗಾದ್ರೆ ಅವರು? ಅದಕ್ಕೆ ನಮ್ಮ ಒತ್ತಡ ಇದ್ದಿದ್ದು, ಈಗಲೂ ಇರೋದು CID ಕೈಲಿ ಇದಾಗಲ್ಲ, ಇದು CBIಗೆ ಕೊಡಬೇಕು ಅನ್ನೋಂಥ ಒತ್ತಾಯನ ಕೊಟ್ಟಿದ್ದು. ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹಗುರವಾಗಿ ಮಾತಾಡ್ತಾಯಿದ್ರು.
ವಿಶೇಷವಾಗಿ ಸಂತೋಷ್ ಲಾಡ್ ಮಂತ್ರಿ ಏನು ಹೇಳಿಕೆ ಕೊಟ್ಟರು? ಎಲ್ಲರೂ ಬಂದು ಹುಬ್ಬಳ್ಳಿಗೆ ನೇಹಾ ಕೊಲೆ ಆಗಿರೋಂಥ ಮನೆ ಹತ್ರ ಬಂದು ಅವರ ಒಂದು ಪ್ರವಾಸಿ ತಾಣ ಆಗಿಬಿಟ್ಟಿದೆ ಅನ್ನಂತ ಹೇಳಿಕೆ ಕೊಟ್ಟರು. ಹಾಗಾದ್ರೆ ನೆನ್ನೆ ಮುಖ್ಯಮಂತ್ರಿ ಯಾಕೆ ಹೋದ್ರು ಅಲ್ಲಿಗೆ? ಪಿಕ್ನಿಕ್ ಹೋದ್ರಾ? ಹಿಂದೂ ಸಮಾಜ ಜಾಗೃತಿ ಆದ ನಂತರ ಮುಖ್ಯಮಂತ್ರಿಗಳಿಗೆ ಅನಿಸ್ತು ನಾನು ಅಲ್ಲಿ ಹೋಗಲೇಬೇಕು, ಹೋಗಲಿಲ್ಲ ಅಂದ್ರೆ ತಪ್ಪಾಗತ್ತೆ ಅಂತ. ಅದಕ್ಕೋಸ್ಕರ ಏನೂ ಹೇಳದೆ ಒಂದು ಸಮಾಜದ ಮುಸಲ್ಮಾನ್ ಸಮಾಜದ ಪರವಾಗಿ ನೇರ ಹೇಳಿಕೆ ಕೊಟ್ಟು ನಿಮ್ಮ ಜೊತೆ ನಾವಿದ್ದೇವೆ, ಪೂರ್ಣ ನಿಮಗೆ ಏನೇನು ಬೇಕೋ ಎಲ್ಲ ಸೌಲಭ್ಯ ಕೊಡ್ತೇವೆ ಅನ್ನೋಂಥ ಒಂದು ಕಡೆ ಹೇಳ್ತಾ, ಮತ್ತೊಂದು ಕಡೆ ಹಿಂದೂ ಸಮಾಜದ ಪ್ರತಿಭಟನೆಗಳು ಜಾಗೃತಿ ಜಾಸ್ತಿ ಆದ ನಂತರ ತನಗೆ ರಾಜಕಾರಣದಲ್ಲಿ ತೊಂದರೆ ಆಗುತ್ತೆ, ಚುನಾವಣೆಗೆ ತೊಂದರೆ ಆಗುತ್ತೆ ಅಂದ ತಕ್ಷಣ ಆ ನಂತರ ಹಿಂದೂ ಸಮಾಜದ ಬಗ್ಗೆ ಕಂಡುಬಿಡುವಂಥ ವ್ಯವಸ್ಥೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವ್ರು ನಡೀತಾ ಇದೆ. ನಾನು ಅದಕ್ಕೋಸ್ಕರ ಹೇಳ್ತೇನೆ, ನೀವು ಭಾಷಣದಲ್ಲಿ ಹೇಳ್ತೀರಿ ಸರ್ವ ಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ಸಿನ ಗುರಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಿಗೆ ತೊಗೊಂಡೋಗ್ತೀವಿ ಅನ್ನೋಂಥ ಮಾತು ಒಂದು ಕಡೆ ಹೇಳ್ತೀರಿ, ಮತ್ತೊಂದು ಕಡೆ ತುಷ್ಟೀಕರಣದ ವ್ಯವಸ್ಥೆ ಮಾಡ್ತಾಯಿದ್ದೀರಿ. ಇದನ್ನು ಬಿಡಬೇಕು ಅನ್ನೋಂಥ ಮಾತು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.